ಹಾಯ್ ಗೈಸ್, ಇದು ಇವತ್ತಿನ ಟಾಪಿಕ್ ಬ್ಯಾಂಕ್ಗಳ ಬಗ್ಗೆ ಅಧ್ಯಯನ ಮಾಡೋಣ. ಓಕೆ, ಅಲ್ಪಾವಧಿ ನಿಧಿಗಳನ್ನು ಕೊಳ್ಳುವ ಮತ್ತು ಮಾರುವ ಮಾರುಕಟ್ಟೆಗೆ ಹಣದ ಮಾರುಕಟ್ಟೆ ಎಂದು ಕರೀತೀವಿ. ಈ ಹಣಕಾಸಿನ ವ್ಯವಹಾರ ಮಾಡುವ ಸಂಸ್ಥೆಗಳನ್ನು ಬ್ಯಾಂಕುಗಳೆಂದು ಕರೀತಾರೆ. ಬ್ಯಾಂಕ್ ಎಂಬ ಪದ ಇಟಲಿ ಭಾಷೆಯ ಬ್ಯಾಂಕೋ ಎಂಬ ಪದದಿಂದ ಬಂದಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತದಲ್ಲಿ ಎಲ್ಲ ಬ್ಯಾಂಕ್ಗಳ ನಾಯಕ. ಇದು ದೇಶದ ಹಣದ ಪೂರೈಕೆ ಮತ್ತು ನಿರ್ದೇಶಿಸುವ ಕೆಲಸ ನಿರ್ವಹಿಸುತ್ತದೆ. ಬ್ರಿಟಿಷರ ಪ್ರಭಾವದಿಂದಾಗಿ ಭಾರತದಲ್ಲಿ ಕೂಡ ಆಧುನಿಕ ರೀತಿಯ ಬ್ಯಾಂಕುಗಳು ಸ್ಥಾಪನೆಯಾಗಿದ್ದವು. ನೆಕ್ಸ್ಟ್, ಭಾರತದಲ್ಲಿ ಸ್ಥಾಪನೆಯಾದಂತಹ ಮೊದಲ ಹಾಗೂ ಆಧುನಿಕ ಬ್ಯಾಂಕ್ ಯಾವುದು ಅಂತಂದರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಯಾವುದು? ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಯಾವಾಗ ಸ್ಥಾಪನೆಯಾಗಿತ್ತು ಅಂದರೆ 1770ರಲ್ಲಿ ಸ್ಥಾಪನೆ ಆಯಿತು. ಎಲ್ಲಿ ಸ್ಥಾಪನೆ ಆಯಿತು? ಸ್ಥಾಪನೆ ಮಾಡಿದ್ದು ಎಲ್ಲಿ ಅಂದರೆ ಕೋಲ್ಕತ್ತಾದಲ್ಲಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್ 1770ರಲ್ಲಿ ಸ್ಥಾಪನೆ ಮಾಡಲಾಯಿತು. ಭಾರತೀಯರಿಂದ ಸ್ಥಾಪನೆಯಾದಂತಹ ಮೊದಲ ಬ್ಯಾಂಕ್ ಅಂತಂದರೆ ಔದ್ ಬ್ಯಾಂಕ್. ಯಾವ ಬ್ಯಾಂಕ್? ಔದ್ ಬ್ಯಾಂಕ್. ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಅಂದರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಔದ್ ಕಮರ್ಷಿಯಲ್ ಬ್ಯಾಂಕ್ 1881ರಲ್ಲಿ ಉತ್ತರ ಪ್ರದೇಶದ ಫೈಜಾಬಾದ್ನಲ್ಲಿ ಸ್ಥಾಪನೆ ಆಯಿತು. ಎಲ್ಲಿ ಅಂದರೆ ಔದ್ ಕಮರ್ಷಿಯಲ್ ಬ್ಯಾಂಕ್. ಈ ಬ್ಯಾಂಕ್ 1881ರಲ್ಲಿ ಉತ್ತರ ಪ್ರದೇಶದ ಫೈಜಾಬಾದ್ನಲ್ಲಿ ಸ್ಥಾಪನೆ ಆಯಿತು. ಫೈಜಾಪುರ ಅಲ್ಲ, ಫೈಜಾಬಾದ್. ಉತ್ತರ ಪ್ರದೇಶದ ಫೈಜಾಬಾದ್ನಲ್ಲಿ 1881ರಲ್ಲಿ ಔದ್ ಕಮರ್ಷಿಯಲ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು, ಇದು ಭಾರತೀಯರಿಂದ ಸ್ಥಾಪನೆಯಾದ ಮೊದಲ ಬ್ಯಾಂಕ್. ಓಕೆ, ಭಾರತೀಯರಿಂದ ಸ್ಥಾಪನೆಯಾದಂತಹ ಮೊದಲ ಬ್ಯಾಂಕ್ ಯಾವುದು ಅಂತಂದರೆ ಔದ್ ಕಮರ್ಷಿಯಲ್ ಬ್ಯಾಂಕ್. ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಅಂತಂದರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್ 1770ರಲ್ಲಿ ಸ್ಥಾಪನೆ ಆಯಿತು. ನೆಕ್ಸ್ಟ್, ಆಧುನಿಕ ಬ್ಯಾಂಕ್ ಸಂಪೂರ್ಣವಾಗಿ ಭಾರತೀಯರಿಂದಲೇ ಸ್ಥಾಪನೆಯಾದ ಬ್ಯಾಂಕ್ ಅಂದರೆ ದಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಇದನ್ನು 1894ರಲ್ಲಿ ಲಾಲಾ ಲಜಪತ್ ರಾಯ್ ಹಾಗೂ ದಯಾಳ ರವರು ಲಾಹೋರ್ನಲ್ಲಿ ಸ್ಥಾಪನೆ ಮಾಡಿದರು. ಭಾರತೀಯರಿಂದ ಸ್ಥಾಪನೆಯಾದಂತಹ ಬ್ಯಾಂಕ್ 1894ರಲ್ಲಿ ಲಾಲಾ ಲಜಪತ್ ರಾಯ್ ಮತ್ತು ದಯಾಳ ರವರು ಲಾಹೋರ್ನಲ್ಲಿ ಸ್ಥಾಪನೆ ಮಾಡಿದರು. ಭಾರತೀಯರಿಂದ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಅಂದರೆ ಔದ್ ಕಮರ್ಷಿಯಲ್ ಬ್ಯಾಂಕ್. ಭಾರತದಲ್ಲಿ ಅಂದರೆ ಬ್ರಿಟಿಷರು ಸ್ಥಾಪನೆ ಮಾಡಿರುವಂತಹ ಮೊದಲ ಬ್ಯಾಂಕ್ ಅಂದರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್ 1770ರಲ್ಲಿ ಸ್ಥಾಪನೆ ಆಯಿತು. ಬ್ಯಾಂಕ್ ಆಫ್ ಹಿಂದೂಸ್ತಾನ್, ಔದ್ ಕಮರ್ಷಿಯಲ್ ಬ್ಯಾಂಕ್. ನೆಕ್ಸ್ಟ್, ದಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬಗ್ಗೆ ತಿಳಿದುಕೊಂಡಿದ್ದೀವಿ. ನೆಕ್ಸ್ಟ್, ಈಗ ಆಧುನಿಕ ಬ್ಯಾಂಕ್ಗಳ ಇತಿಹಾಸ ಯಾವ ಥರ ಆಯಿತು ಅಂತಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ 1806ರಲ್ಲಿ ಕೋಲ್ಕತ್ತಾದಲ್ಲಿ ಬ್ಯಾಂಕ್ ಆಫ್ ಕೋಲ್ಕತ್ತಾ ಎಂಬ ಬ್ಯಾಂಕ್ ಸ್ಥಾಪನೆ ಮಾಡಲಾಯಿತು. ಈ ಬ್ಯಾಂಕ್ ಮುಂದೆ 1809ರಲ್ಲಿ ಬ್ಯಾಂಕ್ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡಲಾಗಿದೆ. ಕೋಲ್ಕತ್ತಾದಲ್ಲಿ ಬ್ಯಾಂಕ್ ಆಫ್ ಕೋಲ್ಕತ್ತಾ ಎಂಬ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದು 1806ರಲ್ಲಿ. ನೆಕ್ಸ್ಟ್, 1809ರಲ್ಲಿ ಬ್ಯಾಂಕ್ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡಲಾಯಿತು. ಈ ಬ್ಯಾಂಕ್ ಆಫ್ ಬೆಂಗಾಲ್ನಲ್ಲಿ 1809ರಲ್ಲಿ ಬ್ಯಾಂಕ್ ಆಫ್ ಬೆಂಗಾಲ್, 1840ರಲ್ಲಿ ಬ್ಯಾಂಕ್ ಆಫ್ ಬಾಂಬೆ, 1843ರಲ್ಲಿ ಬ್ಯಾಂಕ್ ಆಫ್ ಮದ್ರಾಸ್. ಈ ಮೂರು ಬ್ಯಾಂಕ್ಗಳನ್ನು ಕೂಡಿಸಿ ಪ್ರೆಸಿಡೆನ್ಸಿ ಬ್ಯಾಂಕ್. ಯಾವ ಬ್ಯಾಂಕ್? ಪ್ರೆಸಿಡೆನ್ಸಿ ಬ್ಯಾಂಕ್ ಎಂದು ಕರೆಯುತ್ತಿದ್ದರು. ಈ ಪ್ರೆಸಿಡೆನ್ಸಿ ಬ್ಯಾಂಕ್ಗಳು ಜನವರಿ 27, 1921ರಲ್ಲಿ ಇದನ್ನು ಇಂಪೀರಿಯಲ್ ಬ್ಯಾಂಕ್ ಆಗಿ ಪರಿವರ್ತಿಸಲಾಯಿತು. ಯಾವ ಮೂರು ಬ್ಯಾಂಕ್ಗಳನ್ನು ಕೂಡಿಸಿ ಪ್ರೆಸಿಡೆನ್ಸಿ ಬ್ಯಾಂಕ್ ಎಂದು ಕರೀತಾರೆ? ಅವು ಪ್ರೆಸಿಡೆನ್ಸಿ ಬ್ಯಾಂಕ್ ಯಾವ್ಯಾವು ಅಂತಂದರೆ ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮದ್ರಾಸ್. ಈ ಮೂರು ಬ್ಯಾಂಕ್ಗಳನ್ನು ಪ್ರೆಸಿಡೆನ್ಸಿ ಬ್ಯಾಂಕ್ ಎಂದು ಕರೀತಾರೆ. ಈ ಪ್ರೆಸಿಡೆನ್ಸಿ ಬ್ಯಾಂಕ್ಗಳು ಜನವರಿ 27, 1921ರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಗಿ ಪರಿವರ್ತಿಸಲಾಯಿತು. ಪ್ರೆಸಿಡೆನ್ಸಿ ಬ್ಯಾಂಕನ್ನು ಇಂಪೀರಿಯಲ್ ಬ್ಯಾಂಕ್ ಆಗಿ ಪರಿವರ್ತಿಸಿದ ಕಾಲಾವಧಿ ಅಂದರೆ ಜನವರಿ 27, 1921ರಲ್ಲಿ. ನೆಕ್ಸ್ಟ್, ಈ ಇಂಪೀರಿಯಲ್ ಬ್ಯಾಂಕ್ 1955ರಲ್ಲಿ ಜುಲೈ 1ರಂದು ರಾಷ್ಟ್ರೀಕರಣಗೊಂಡು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಹೆಸರು ಪಡೆಯಿತು. ನೋಡಿ, ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ಥರ ಬಂತು?
ನೆಕ್ಸ್ಟ್ ಇದಕ್ಕೆ ಮುಂಚೆ ಯಾವ ಹೆಸರಿತ್ತು, ನೆಕ್ಸ್ಟ್ ಯಾವೆಲ್ಲ ಬ್ಯಾಂಕುಗಳು ಕೂಡಿ ಪ್ರೆಸಿಡೆನ್ಸಿ ಬ್ಯಾಂಕ್ ಆಯಿತು, ಮತ್ತು ಆಧುನಿಕ ಬ್ಯಾಂಕ್ಗಳ ಇತಿಹಾಸದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇನ್ನೊಂದು ಬಾರಿ ಹೇಳ್ತೀನಿ, ಆಧುನಿಕ ಬ್ಯಾಂಕ್ಗಳ ಇತಿಹಾಸದ ಬಗ್ಗೆ ಅಂದರೆ ಮೊದಲು ಬ್ಯಾಂಕ್ ಸ್ಥಾಪನೆ ಆಗಿರೋದು ಬ್ಯಾಂಕ್ ಆಫ್ ಕೋಲ್ಕತ್ತಾದಲ್ಲಿ. ಈ ನೆಕ್ಸ್ಟ್ 1809ರಲ್ಲಿ ಬ್ಯಾಂಕ್ ಆಫ್ ಬೆಂಗಾಲ್ ಎಂದು ಇದನ್ನು ಮರುನಾಮಕರಣ ಮಾಡಲಾಯಿತು. ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮದ್ರಾಸ್ ಈ 3 ಬ್ಯಾಂಕ್ಗಳನ್ನು ಸೇರಿಸಿ ಪ್ರೆಸಿಡೆನ್ಸಿ ಬ್ಯಾಂಕ್ ಆಗಿ ಕರೆಯಲ್ಪಟ್ಟಿತು. ಈ ಪ್ರೆಸಿಡೆನ್ಸಿ ಬ್ಯಾಂಕ್ ಜನವರಿ 27, 1921ರಂದು ಇಂಪೀರಿಯಲ್ ಬ್ಯಾಂಕ್ ಆಗಿ ಪರಿವರ್ತಿಸಲಾಯಿತು. ಈ ಇಂಪೀರಿಯಲ್ ಬ್ಯಾಂಕು 1955 ಜುಲೈ 1ರಂದು ರಾಷ್ಟ್ರೀಕರಣಗೊಂಡು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಹೆಸರು ಪಡೆಯಿತು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ಥರ ಹೆಸರು ಪಡೆಯಿತು ಅಂತ ತಿಳಿದುಕೊಂಡಿದ್ದೇವೆ. ನೆಕ್ಸ್ಟ್ SBI ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ತಿಳಿದುಕೊಳ್ಳೋಣ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಿಂದಿನ ಹೆಸರು ಇಂಪೀರಿಯಲ್ ಬ್ಯಾಂಕ್. ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕರಣವಾದದ್ದು 1955 ಜುಲೈ 1ರಂದು. ಇಂಪೀರಿಯಲ್ ಬ್ಯಾಂಕ್ನಿಂದ SBI ಆಗಿ ಮರುನಾಮಕರಣವಾಯಿತು. ನೆಕ್ಸ್ಟ್ ಇದರ ಹಿಂದಿನ ಹೆಸರು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಹಿಂದಿನ ಹೆಸರು ಇಂಪೀರಿಯಲ್ ಬ್ಯಾಂಕು. ಇದು ರಾಷ್ಟ್ರೀಕರಣಗೊಂಡಿದ್ದು 1956 ಜೂನ್ 2ರಂದು. ಇದರ ಕೇಂದ್ರ ಕಚೇರಿ ಇರೋದು ಮುಂಬೈಯಲ್ಲಿ. ಲಾಂಛನ ಸಿಂಹ. ಮೊದಲ ನಿರ್ದೇಶಕರಂದರೆ ಜಾನ್ ಮತಾಯಿ ಅವರು. ಮೊದಲ ಮಹಿಳಾ ನಿರ್ದೇಶಕಿ ಅಂತಂದರೆ ಅರುಂಧತಿ ಭಟ್ಟಾಚಾರ್ಯ. ಈಗಿನ ಪ್ರಸ್ತುತ ನಿರ್ದೇಶಕರು ಅಂದರೆ ದಿನೇಶ್ ಕುಮಾರ್ ಖರ್ಹಿ. ನೆಕ್ಸ್ಟ್ ಇದು 16 ಜನ ಸದಸ್ಯರನ್ನು ಒಳಗೊಂಡಿರುತ್ತದೆ. ಇದು ಮುಂಬೈ, ಕೋಲ್ಕತ್ತಾ, ಕಾನ್ಪುರ, ಅಹಮದಾಬಾದ್ಗಳ ತನ್ನ ಸ್ಥಳೀಯ ಮುಖ್ಯ ಕಚೇರಿಗಳನ್ನು ಹೊಂದಿದೆ. ಇದು ಭಾರತದ ಅತ್ಯಂತ ಹಳೆಯದಾದಂತಹ ಸರ್ಕಾರಿ ಬ್ಯಾಂಕ್ ಆಗಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಶಾಖೆಗಳನ್ನು ಒಳಗೊಂಡಿರುವಂತಹ ಬ್ಯಾಂಕ್ ಅಂತಂದರೆ SBI ಬ್ಯಾಂಕ್. ಇದು RBIನ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತದೆ. RBIನ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್ ಅಂದರೆ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ಇದು ಅತ್ಯಂತ ಹಳೆಯ ಸರ್ಕಾರಿ ಬ್ಯಾಂಕ್ ಆಗಿದೆ. ಇದು ರಾಷ್ಟ್ರೀಕರಣಗೊಂಡಿದ್ದು 1956 ಜೂನ್ 2ರಂದು. ನೆಕ್ಸ್ಟ್ ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ಆಮೇಲೆ ಇಲ್ಲಿದೆ ನೋಡಿ ಮಾಹಿತಿ. ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ಲಾಂಛನ ಸಿಂಹ. ಮೊದಲ ನಿರ್ದೇಶಕರು ಅಂದರೆ ಜಾನ್ ಮತಾಯಿ. ಮೊದಲ ಮಹಿಳಾ ನಿರ್ದೇಶಕಿ ಅಂದರೆ ಅರುಂಧತಿ ಭಟ್ಟಾಚಾರ್ಯ. ನೆಕ್ಸ್ಟ್ SBI ಬ್ಯಾಂಕ್ನ ಸಹವರ್ತಿ ಬ್ಯಾಂಕ್ಗಳು ಅಂತಂದರೆ ಬ್ಯಾಂಕ್ ಆಫ್ ಬಿಕನೇರಿ ಮತ್ತು ಜೈಪುರ್, ಸ್ಟೇಟ್ ಬ್ಯಾಂಕ್ ಆಫ್ ಇಂದೋರ್, ಸ್ಟೇಟ್ ಬ್ಯಾಂಕ್ ಆಫ್ ಸೌರಾಷ್ಟ್ರ, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಲ, ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವನ್ಕೋರ್, ಭಾರತೀಯ ಮಹಿಳಾ ಬ್ಯಾಂಕ್. ಈ 8 ಬ್ಯಾಂಕ್ಗಳು SBIನ ಸಹವರ್ತಿ ಬ್ಯಾಂಕ್ಗಳಾಗಿವೆ. ಈಗ ಪ್ರಸ್ತುತ SBIನ ಸಹವರ್ತಿ ಬ್ಯಾಂಕ್ಗಳು ಯಾವ್ಯಾವಿದಾವೆ ಅಂತಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರಿ ಮತ್ತು ಜೈಪುರ್ ಇದೆ. ನೆಕ್ಸ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಲ, ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವನ್ಕೋರ್, ಭಾರತೀಯ ಮಹಿಳಾ ಬ್ಯಾಂಕ್. 7ನೇದಾಗಿ ಭಾರತೀಯ ಮಹಿಳಾ ಬ್ಯಾಂಕ್ ಏಷ್ಯನ್ ಅಭಿವೃದ್ಧಿ ಬ್ಯಾಂಕಿನಿಂದ ಅತ್ಯುತ್ತಮ ಸಾಧನೆಯ ಬ್ಯಾಂಕ್ ಎಂದು 2015ರಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ನೆಕ್ಸ್ಟ್ ಕ್ಲಾಸ್ನಲ್ಲೇ ಬ್ಯಾಂಕುಗಳ ಪ್ರಕಾರ ಮತ್ತು ವಾಣಿಜ್ಯ ಬ್ಯಾಂಕು, ಪ್ರಾದೇಶಿಕ ಗ್ರಾಮೀಣಾಭಿವೃದ್ಧಿ ಬ್ಯಾಂಕುಗಳ ಬಗ್ಗೆ, ಸಹಕಾರಿ ಬ್ಯಾಂಕುಗಳ ಬಗ್ಗೆ ತಿಳಿದುಕೊಳ್ಳೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.